ಹಲೋ ಸರ್, ಹೇಳಮ್ಮ. ನಮ್ ದೊಡ್ಡ ಮಗ ಇದ್ದಾನೆ ಸರ್, ಅವನ್ನ 7ನೇ ಸಾರಿ ನಾವು ರಿಯಾಬ್ಗೆ ಹಾಕಿರೋದು ಸರ್. ಆಯ್ತಾ, ಇದು 3 ವರ್ಷದಿಂದ ನಡೀತಾ ಐತೆ ಇದು ಉತ್ರಳ್ಳಿಲಿ. ಇದನ್ನ ನಾವ್ ಯಾರು ತಡೆಗಟ್ಟಕ್ ಆಗ್ಲಿಲ್ಲ. ಪೊಲೀಸ್ ಅವ್ರಿಗೆ ಹೇಳಿದ್ರೆ ನಿಮ್ ಮಕ್ಳಿಗೆ ಬುದ್ಧಿ ಇಲ್ವಮ್ಮ ಅಂತಾರೆ. ನಾವು ಎಲ್ಲೆಲ್ಲೋ ಹೋಗ್ಬೇಕು ಅನ್ಕೊಂಡಿದ್ವಿ ಸರ್, ಇದೆಲ್ಲ ಆಗ್ಲಿಲ್ಲ. ನಮ್ ಮನೆಯವ್ರು ಏಂತಕ್ ಇವೆಲ್ಲ ಸುಮ್ನಿರು ಅಂತ ಅಂದ್ರು. ಈಗ ನನ್ ಮಗನ 7ನೇ ಸಾರಿ ಸರ್, ಒಂದ್ ತಿಂಗಳಿಗೆ 8,000 ಕಟ್ಟೋದು. ಆಯ್ತಾ, ಸುಮಾರು ಲಕ್ಷಾಂತರ ರೂಪಾಯಿನ ಹಾಳು ಮಾಡ್ಕೊಂಡೆ. ಆಯ್ತಾ ಸರ್, ನಾವ್ ಎಲ್ಲೂ ಹೇಳ್ಕೊಳಕ್ ಆಗ್ಲಿಲ್ಲ. ಕೊನೆಗೆ ತಾಲಿನ ಇಲ್ದಂಗೆ ಮೂಗ್ಬಟ್ ತೀರ್ಪ ಒಂದ್ ಮಡಿಕೊಂಡಿದೀವಿ ಸರ್. ಏನೂ ಇಲ್ಲ ನಮ್ಗೆ. ಇರೋ ಆಸ್ತಿ ಎಲ್ಲ ಮಾರ್ಕೊಂಡು ಮಕ್ಳು ಚೆನ್ನಾಗಿರ್ಬೇಕು ಅಂತ ಇದ್ನ ಯಾಕೆಲ್ಲೂ ಇವಾಗ ನಾನು ಟಿವಿ ನೋಡೇ ಇದ್ ಮಾಡ್ತಿರೋದು ಸರ್. ಯಾವಾಗ ಅಭ್ಯಾಸ ಆಯ್ತು ಇದು? 3 ವರ್ಷ ಆಗದೆ ಸರ್ ಅವ್ನಿಗೆ. ಅಂದ್ರೆ ಎಷ್ಟನೇ ವಯಸ್ಸಿಗೆ? ಎಷ್ಟನೇ ವಯಸ್ಸಿಗೆ ಅವ್ನಿಗೆ ಈಗ 26 ನಡೀತಿದೆ ಸರ್. 23ನೇ ಏಜ್ ಅಲ್ಲೇ ಸ್ಟಾರ್ಟ್ ಮಾಡ್ದ ಸರ್ ಇದು. ಆಮೇಲೆ ನಿಮ್ಮ ಮಕ್ಕಳ ಜೊತೆ ಬೇರೆ ಯಾರಿದ್ದಾರೆ? ಉತ್ರಾಣಿಗೆ ಬನ್ನಿ ಸರ್, 35 ಜನನ ಇಟ್ಕೊಡ್ತೀನಿ ನಾನು. ಎಲ್ಲಾರು ಗೊತ್ತು ಸರ್ ನನ್ಗೆ. ನಾಳೆ ಒಳಗೆ ಬರ್ತೀವಿ. ನಾಳೆ ಒಳಗೆ ಅಲ್ಲಿ ಇರ್ತೀವಮ್ಮ. ನಿಮ್ಮ ನಂಬರ್ ತಗೊಂಡಿದ್ದೀನಿ ನಾನು. ಸರಿ ಸರ್. ನಮ್ಮ PCR ನಂಬರ್ ತಗೋತಾರೆ, ನಮ್ಮ ಇನ್ಪುಟ್ ಎಲ್ಲ ಬರ್ತೀವಮ್ಮ. ಥ್ಯಾಂಕ್ ಯು ಅಮ್ಮ, ನಿಮ್ಮ ಜೊತೆ ನಾವು ಇರ್ತೀವಿ. ವೀಕ್ಷಕರೇ, ಇದು ಬಹುಶಃ ನಿಮ್ಮ ಮಕ್ಕಳನ್ನ ಒಮ್ಮೆ ನೋಡಿ, ಈಗಲೂ ಒಮ್ಮೆ ನೋಡಿ. ಈಗಲೂ ನಿಮ್ಮ ಮಗಳು ಅಲ್ಲಿ ಮಲ್ಕೊಂಡಿದ್ರೆ ಒಮ್ಮೆ ಡೋರ್ ಓಪನ್ ಮಾಡಿ ನೋಡಿ ದಯವಿಟ್ಟು. ಆರಾಮಾಗಿದ್ದಾರೆ ಪಾಪ. ಪಿಕ್ಚರು ನೋಡ್ತಾ ಇಲ್ಲ, ಟಿ ವಿ ನೋಡ್ತಾ ಇಲ್ಲ, ಕ್ರಿಕೆಟ್ ಮ್ಯಾಚು ನೋಡ್ತಾ ಇಲ್ಲ, ಆರಾಮಾಗಿದ್ದಾರೆ. ಅಂತಂದರೆ ಏನೋ ಪ್ರಾಬ್ಲಮ್ ಇದೆ ಅಲ್ಲಿ ನೋಡಿ. ಇಡೀ ಈ ಸಣ್ಣ ಸಣ್ಣ ವಿಚಾರಗಳು ಹೆಂಗೆ ಶುರುವಾಗತ್ತೆ ಅನ್ನೋದನ್ನು ಭೀಮಾ ಸಿನಿಮಾದಲ್ಲಿ ತೋರಿಸಿದ್ದಾರೆ. ವಿಜಿ, ನಾನು ಮತ್ತೊಮ್ಮೆ ಹೇಳಿದೆ, ವಿಜಿಗೆ ಆರಾಮ್ಸೆ 4 ಹೀರೋಯಿನು, 1 ಹೀರೋ, 4 ವಿಲನ್ನು, 2 ಐಟಮ್ ಸಾಂಗು, ಆಮೇಲೆ ಮಳೆಯಲ್ಲಿ 1-2 ಹಾಡು, 1-4 ಬೆಡ್ರೂಮ್ ಸೀನು, ಮುಗೀತಲ್ಲ. ದುಡ್ಡು ಬರೋದಕ್ಕೆ ಏನು ತೊಂದರೆ ಇಲ್ಲ. ಆದರೆ ತಾನು ಯಾವ ಜಾಗದಿಂದ ಹುಟ್ಟಿ ಬಂದಿದ್ದೇನೋ ಆ ಜಾಗದಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳಿದೆಯಲ್ಲ, ಆ ಸಮಸ್ಯೆಯ ಬಗ್ಗೆ ಸಿನಿಮಾ ಮಾಡಬೇಕು ಅಂತಂದರೆ ದಮ್ ಬೇಕು, ಅದಕ್ಕೆ ತಾಕತ್ತು ಬೇಕು. ಅದನ್ನು ಮಾಡಿ ತೋರಿಸಿದ್ದಾರೆ ಭೀಮಾದಲ್ಲಿ. ಜೊತೆಗೆ ಅಲ್ಲೇ ನಿಂತಿಲ್ಲ ಅದು. ಇವತ್ತು ದುನಿಯಾ ವಿಜಯ್ ಅವರಿಗೆ ಭಾಳ ದೊಡ್ಡ ಸಪೋರ್ಟನ್ನು ರಿಪಬ್ಲಿಕ್ ಕನ್ನಡ ಕೊಡ್ತಾ ಇದೆ ಒಂದು ವಿಚಾರಕ್ಕೆ. ಯಾವುದಕ್ಕೆ? ಈ ಡ್ರಗ್ ಮಾಫಿಯಾ ಬಗ್ಗೆ ಮಾಡಿದ್ದೀರಿ ನೀವು. ಆ ಡ್ರಗ್ ಮಾಫಿಯಾ ಇಡೀ ಸರ್ಕಾರದ ಗಮನ ಸೆಳೆಯುವಂಥ ಪ್ರಯತ್ನದಲ್ಲಿ ನಾವು ಕೂಡ ಅನೇಕ ಕಡೆ ಸ್ಟಿಂಗ್ ಆಪರೇಷನ್ ಶುರುವಾಗುತ್ತೆ. ಆಮೇಲೆ ಒಂದು ವೇಳೆ ಎಲ್ಲ ಮಾಧ್ಯಮಗಳು ಕೂಡ ಈ ಇಂಥದೇ ಕಾರ್ಯಕ್ರಮ ಮಾಡೋದಿದ್ರೆ ನಮಗೆ ಭಾಳ ಖುಷಿ ಇದೆ, ಹೆಮ್ಮೆ ಇದೆ. ಆಮೇಲೆ ಇದರ ನಡುವೆ ಇನ್ನೊಂದು ಡ್ರಗ್ಸ್ ಲೋಕದಲ್ಲಿ ಇನ್ನೊಂದು ಯಾವುದೋ ಇತ್ತಲ್ಲ ಸ್ಟೋರಿ ಒಂದು. ಓಕೆ, ನಾನು ಅದನ್ನು ಮಾತಾಡಿಸಿದ ನಂತರ ಮಾತಾಡ್ತೀನಿ. ಮತ್ತೊಮ್ಮೆ ತೋರಿಸ್ತೀನಿ. 32 ರೂಪಾಯಿಯ ಆ ಟ್ಯಾಬ್ಲೆಟ್ ತಗೊಂಡು, 32 ರೂಪಾಯಿ ಆ ಟ್ಯಾಬ್ಲೆಟ್, ಅದನ್ನು ಬಿಸಿ ಮಾಡಿ, ಅದನ್ನು ಸಿರಿಂಜಲ್ಲಿ ಇಂಜೆಕ್ಟ್ ಮಾಡಿ 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 ಆ ಕೈ ಯಾವ ರೀತಿಯಾಗಿದೆ ಮತ್ತೊಮ್ಮೆ ನೋಡಿ, ತೋರಿಸಿ. ಈ ತರ ಎಲ್ಲ ನೋಡಿ, ಈ ತರ ಅನಾಹುತಗಳಾದ್ರೆ ಪ್ರಾಣನೇ ಹೊಂಟೋಗ್ಬಿಡುತ್ತೆ ಆಕ್ಚುಲಿ. ಯಾಕಂದ್ರೆ ನರ್ಕಕ್ಕಿಂತ ಕಡೆ ಇದು. ಯಾಕಂದ್ರೆ ಇಂಥ ಜೀವನ ನಾವು ಮಾಡ್ಬೇಕಂದ್ರೆ ನರ್ಕ ಬೇಕಾದ್ರೂ ಸಹಿಸ್ಕೊಬಹುದು, ಈ ಜೀವನ ನಡೆಸಕ್ಕಾಗಲ್ಲ. ಇವತ್ತು ನಾವೇನ್ ಇಲ್ಲಿ ಬಂದಿದ್ದೀವಿ, ನವಾಜ್ ಅಂತ ಹೇಳ್ಬಿಟ್ಟು ಇವ್ರ ಹೆಸರು, ಇಲ್ಲೇ ನಮ್ಮ ಹತ್ರದಲ್ಲಿರೋ ಏರಿಯಾದಲ್ಲೇ ಇರೋದು. ಇದೇನ್ ನೀವು ಇವ್ರ ಕೈ ನೋಡ್ತಾ ಇದ್ದೀರಾ, ಈ ಕೈಯಲ್ಲಿ ಏನಾಗಿದೆ ಅಂದ್ರೆ ಈ ಡ್ರಗ್ಸ್ ತಗೊಳ್ಳೋದ್ರಿಂದ, ಈ ಇಂಜೆಕ್ಷನ್ಸ್ ಸಿರಿಂಜ್ಗಳನ್ನ ತಗೊಂಡ್ತಾರೆ ಗೊತ್ತಾ, ಮೆಡಿಕಲ್ ಅಲ್ಲಿ ಹೋಗಿ ಒಂದು ಟ್ಯಾಬ್ಲೆಟ್ ನ ತಗೊಂಡು ಅದನ್ನ ಬಿಸಿ ಮಾಡಿ ಅದನ್ನ ಒಂದು ಸಿರಿಂಜ್ ಆಗಿ ಮಾಡಿ ಅದನ್ನ ತಗೊಂತಾರೆ. ಆ ನರದಲ್ಲಿ ಹೋಗೋ ಜಾಗದಲ್ಲಿ ಪಕ್ಕದಲ್ಲಿ ಮಾಂಸಕ್ಕೆ ಹೋಗಿ ನೋಡಿ, ಇಷ್ಟೆಲ್ಲ ಎಫೆಡ್ ಆಗಿದೆ. ಮಾಂಸ ಎಲ್ಲ ಹೋಗಿ ಅಲ್ಲಿ ಒಳಗೆ ಮೂಳೆ ಕಾಣಿಸ್ತಾ ಇದೆ. ತಾವೆಲ್ಲ ನೋಡ್ಬೇಕು. ಇದು ಒಂದು ವಿಡಿಯೋ ಮಾಡ್ತಾ ಇರೋದು ಏನಂದ್ರೆ ನನಗೆ ಮಾರ್ಕೆಟಿಂಗ್ ಗೋಸ್ಕರ ಅಥವಾ ಬೇರೆ ಏನೇ ವಿಚಾರಕ್ಕಲ್ಲ. ಒಂದು ಕೈ 32 ರೂಪಾಯಿ, ಒಂದು ಕೈ 32 ರೂಪಾಯಿ. ವೀಕ್ಷಕರೇ, ಒಂದು ಜೀವ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ನೀವು ನೋಡಿರ್ಬೋದು. ಸೂಪರ್ಮ್ಯಾನ್ ಪಿಕ್ಚರ್ ನೋಡಿರ್ತೀರಲ್ವಾ? ಅದರ ಹೀರೋ ಹೆಸರು ಕ್ರಿಸ್ಟೋಫರ್ ರೀವ್ ಅಂತ. ಆಮೇಲೆ ವಿಶ್ವದ ಅತಿ ಫಾಸ್ಟೆಸ್ಟ್ ಕಾರ್ ಡ್ರೈವರ್ ಫಾರ್ಮುಲಾ 1 ಶುಮಾಕರ್ ಅವರ ಸೆಕೆಂಡ್ ಹ್ಯಾಂಡ್ ಗಾಡಿಯನ್ನು ಸಚಿನ್ ತೆಂಡೂಲ್ಕರ್ ತಗೊಂಡ್ಬರ್ತಾರೆ. ಇವರಿಬ್ಬರು ಬಿದ್ದು ಬೆನ್ನು ಮೂಳೆ ನೋವಾಗಿ
ಹಾಸ್ಪಿಟಲೈಸ್ ಆಗಿ ಮನೆಯಲ್ಲೇ ಆಸ್ಪತ್ರೆ ಮಾಡಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದರೂ ಕೂಡ ಆ ಬೆನ್ನುಮೂಳೆ ಸರಿ ಮಾಡೋಕ್ಕಾಗಿಲ್ಲ. ಯಾರೆಲ್ಲ? ಕ್ರಿಸ್ಟೋಫರ್ ರೀವ್ ಮತ್ತು ಮೈಕಲ್ ಶೂಮಾಕರ್. ಆಗಿಲ್ಲ, ನೀವು ಬೇಕಿದ್ರೆ ಗೂಗಲ್ ಮಾಡಿ. ಕೋಟ್ಯಾಂತರ ರೂಪಾಯಿ. ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ, ಈ ವಿಚಾರ ಯಾಕೆ ಬಂತು ಅಂದರೆ, ನಿಮಗೆ ಕೊಟ್ಟಿರುವಂಥ ಈ ಜೀವನ ಇದೆಯಲ್ಲ, ಅದ್ಭುತವಾದ ಕೈ ಇದೆಯಲ್ಲ, ಅದ್ಭುತವಾದ ಶರೀರ ಇದೆಯಲ್ಲ, 32 ರೂಪಾಯಿಗೆ ನೀವು ಹಾಳು ಮಾಡ್ಕೋತೀರಿ ಅಂತಂದರೆ ಅವರಿಗೆ ಹೇಳೋರು ಕೇಳೋರು ಪಾಪ ಮನೆಯವ್ರಿಗೂ ಗೊತ್ತಾಗಲ್ಲ. ನಾನು ಹೇಳಿದ್ನಲ್ವ, ಕುಡಿದು ಬಂದರೆ ಸ್ಮೆಲ್ ಬರುತ್ತೆ, ಬೀಡಿ ಸೇದ್ ಬಂದರೆ, ಸಿಗರೇಟ್ ಸೇದ್ ಬಂದರೆ ಗೊತ್ತಾಗತ್ತೆ. ಅಮ್ಮನಿಗೆ ಗೊತ್ತಾಗದೇ ಇರೋ ವಿಚಾರ ಇದೆಯೇನ್ರಿ? ಎಲ್ಲ ತಾಯಿ ಗೊತ್ತಾಗುತ್ತೆ, ಬಟ್ ಇದು ಗೊತ್ತಾಗಲ್ಲ. ಇದು ಗೊತ್ತಾಗಲ್ಲ. ಮಗ ಸೈಲೆಂಟ್ ಆಗಿದ್ದಾನೆ, ಫ್ರೀ ಆಗಿದ್ದಾನೆ, ಆರಾಮಾಗಿದ್ದಾನೆ, ಯಾರ ತಂಟೆಗೆ ಹೋಗ್ತಾ ಇಲ್ಲ, ಫ್ರೆಂಡ್ಸ್ಗಳು ಏನು ಕಿರಿಕಿರಿ ಇಲ್ಲ, ಎಣ್ಣೆ ಹೊಡೆಯೋಕ್ಕೆ ಹೋಗಲ್ಲ, ಏನು ಮಾಡಲ್ಲ, ಆರಾಮಾಗಿದ್ದಾನೆ. ನೋ, ತಪ್ಪಿ ಹೋಗ್ತಾ ಇದೆ. ನೋಡಿ, ಗಾಂಜಾ ಮತ್ತು ಮಕ್ಕಳ ಬಗ್ಗೆ ಒಂದು ಪಾಯಿಂಟ್ ಹೇಳ್ಬಿಟ್ಟು ಮತ್ತೆ ದುನಿಯಾ ವಿಜಯ್ ಅವರ ವಿಚಾರಕ್ಕೆ ಬರ್ತೇನೆ. ಗಾಂಜಾ ಮತ್ತು ಮಕ್ಕಳು, ಚಿಕ್ಕ ಮಕ್ಕಳನ್ನು ಬಿಡ್ತಾ ಇಲ್ಲ ಗಾಂಜಾ ದಂಧೆ. ಗಾಂಜಾ ವೆರಿ ಸ್ಮಾಲ್, ಆದರೆ ಆರಂಭ ಅಲ್ಲಿಂದ. ರಾಜಧಾನಿಯಲ್ಲಿ ಹರಡಿಕೊಂಡಿದೆ ಗಾಂಜಾ ದಂಧೆ. 500 ರೂಪಾಯಿ ಕೊಟ್ಟರೆ ಸಾಕು ಗಾಂಜಾ ಸಿಕ್ಕಿಬಿಡುತ್ತೆ. 7ನೇ ಕ್ಲಾಸ್ ಬಾಲಕ ಗಾಂಜಾ ವ್ಯಸನಿಯಾಗಿದ್ದ. 7ನೇ ಕ್ಲಾಸ್ ಬಾಲಕ ನೋಡಿ, ಗಾಂಜಾ ವ್ಯಸನಿಯಾಗಿದ್ದ ಬಾಲಕನೋರ್ವನ ಜೊತೆ ದುನಿಯಾ ವಿಜಯ್ ಮಾತಾಡಿದ್ದಾರೆ. 7ನೇ ಕ್ಲಾಸಿನ ಬಾಲಕ ಸರ್, ಗಾಂಜಾ ವ್ಯಸನಿ. ಕೇಳಿಸ್ಕೊಳ್ಳಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸರಿ ಹಿಡಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ, ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.